ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಜುನ್ಕದ ವಡಿಯನ್ನು ತೋರ್ಸಾಕತ್ತೀವಿ ನೋಡ್ರಿ. ಎಲ್ಲರೇ ಪ್ರವಾಸಕ್ಕೆ ಹೋಗೋದಾದ್ರೆ ಈ ರೀತಿ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ನೋಡ್ರಿ. ಮೊದಲಿಗೆ ರೀ ಒಂದು ಮಿಕ್ಸರ್ ಜಾರ್ ಒಳಗೆ ರೀ ಒಂದು 7-8 ಹಸಿ ಮೆಣಸಿನ್ಕಾಯಿ, ಒಂದು ಅರ್ಧ ಇಂಚ್ ಆಗಷ್ಟು ಹಸಿ ಶುಂಠಿ, ಒಂದು 7-8 ಬೆಳ್ಳುಳ್ಳಿ ಎಸಳ್ರಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸಿಗೆ ಹಾಕೋಬೇಕ್ರಿ. ಇಲ್ಲಿ ಒಂದು ಬೌಲ್ ಒಳಗೆ ರೀ 1 ಕಪ್ ಆಗಟ್ಟ ಕಡ್ಲಿ ಹಿಟ್ಟು ತೊಗೊಂಡಿವ್ರಿ. 2 ಕಪ್ ಆಗಷ್ಟ ನೀರು ಹಾಕೊಂಡ್ರಿ ಒಂದು ಸ್ವಲ್ಪನೂ ಗಂಟು ಇರ್ಲಾರ್ದಂಗೆ ರೀ ಮಿಕ್ಸ್ ಮಾಡಿ ತೊಗೋಬೇಕ್ರಿ. ಈ ರೀತಿ ಮಿಕ್ಸ್ ಮಾಡಿ ತೊಗೊಂಡು ಇಟ್ಕೊಂಡ್ರಿ. ಇಲ್ಲಿ ಒಂದು ಕಡಾಂಗಾಗ ರೀ 1-2 ಟೇಬಲ್ ಸ್ಪೂನ್ ಆಗಟ್ರೆ ಎಣ್ಣೆ ಹಾಕೊಂಡ್ರಿ. ಅದು ಕಾದ್ಮೇಲೆ ರೀ 1 ಟೇಬಲ್ ಸ್ಪೂನ್ ಆಗಟ್ಟ ಜೀರಿಗೆ ಹಾಕೊಂಡಿ ನೋಡ್ರಿ. ಒಂದು ಈರುಳ್ಳಿ ನೀರಿ ಸಣ್ಣಂಗೆ ಕಟ್ ಮಾಡಿ ಹಾಕ್ಕೊಂಡಿನ್ರಿ. ಇಲ್ಲಿ ನಾವು ಹಸಿ ಮೆಣಸಿನ್ಕಾಯಿ ಮತ್ತು ಇಲ್ಲಿನೂ ಹಾಕೊಳಕತ್ತೀವ್ರಿ. ಮೊದಲ ಮಿಕ್ಸರ್ಗೆ ಬೇರೆ ಹಾಕ್ಕೊಂಡಿದ್ದೀವಿ ನೋಡ್ರಿ. ನೀವು ನೋಡ್ಕೊಂಡು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೋರಿ. ಈಗ ಮಿಕ್ಸರ್ಗೆ ಏನು ಹಸಿ ಮೆಣಸಿನ್ಕಾಯಿ ಏನು ಹಾಕ್ಕೊಂಡಿದ್ದೀವಿ ನೋಡ್ರಿ, ಅದನ್ನು ಇದಕ್ಕೆ ಹಾಕೊಂಡ್ರಿ ಎಣ್ಣೆ ಒಳಗೆ ಚಂದಂಗೆ ಮಿಕ್ಸ್ ಮಾಡೋಣ್ರಿ. ಮತ್ತು ರೀ ಅರ್ಶಿಣ ಪುಡಿ ರೀ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗಟ್ಟ ಹಾಕ್ಕೊಂಡ್ರಿ ನೀಟಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರಿ. ಈಗ ನೋಡ್ರಿ ಎಷ್ಟು ಚೆಂದಾಗಿ ಫ್ರೈ ಆಗೈತ್ರಿ. ಇದಕ್ಕನ 1 ಬಟ್ಲಾಗಷ್ಟು ರೀ ನೀರು ಸೇರಿಸ್ಕೊಂಡ್ರಿ. ಅದಕ್ಕೆ ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ನಾನು ಆಗಲೇ ರೀ ಒಂದು ಸ್ವಲ್ಪ ಹುಂಚಿಕಾಯಿ ರೀ ನೆನೆಯಾಕೆ ಇಟ್ಕೊಂಡಿದ್ದು ನೋಡ್ರಿ, ಅದನ್ನು ಸ್ವಲ್ಪ ಹಾಕ್ಕೊಂಡ್ರಿ ಇದನ್ನು ಚಂದಂಗೆ ಕುದಿಯಾಕೆ ಬಿಡೋಣ್ರಿ. ನೋಡ್ರಿ ಪಳ ಪಳ ಕುದಿಯಾಕತ್ತೈತ್ರಿ. ಈಗ ಆಗಲೇ ಏನು ಕಡ್ಲಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ, ಅದನ್ನು ಇದ್ರೊಳಗೆ ಹಾಕ್ಕೊಂಡ್ರಿ. ಲೋ ಫ್ಲೇಮ್ ಒಳಗೆ ಸಣ್ಣ ಉರಿ ಒಳಗೆ ಇಟ್ಕೊಂಡ್ರಿ ಇದನ್ನು ನೀಟಂಗೆ ಮಿಕ್ಸ್ ಮಾಡ್ಬೇಕ್ರಿ, ಒಂದು ಗಂಟು ಇರ್ಲಾರ್ದಂಗೆ ರೀ. ನೋಡ್ರಿ ಒಂದು ಸ್ವಲ್ಪ ಗಂಟು ಇರ್ಲಾರ್ದಂಗೆ ನಮ್ಮ ಜುನ್ಕ ರೆಡಿ ಆಗೈತೆ ನೋಡ್ರಿ, ಎಷ್ಟು ಮಸ್ತಾಗಿ. ಈ ರೀತಿ ಜುನ್ಕನ ರೆಡಿ ಮಾಡಿ ಇಟ್ಕೋಬೇಕ್ರಿ. ಇದನ್ನು ಉಮ್ಗೊಳಕ್ಕೆ ರೀ ಒಂದು 5 ನಿಮಿಷಗಳ ಕಾಲ ಮುಚ್ಚಿಟ್ಕೊಂಡ್ರಿ. ಅನ್ಕೊಟ್ಟಿಗೆ ರೀ ಒಂದು ಪ್ಲೇಟಿಗೆ ರೀ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಎಲ್ಲ ಕಡೆ ಕೈಲಿಂದ ಹಚ್ಕೊಂಡ್ಬಿಡೋಣ್ರಿ. ಅದಕ್ಕನೆ ಏನು ಜುನ್ಕ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ, ಅದನ್ನು ಈ ತಾಟಿಗೆ ಹಾಕೊಂಡು ತೊಗೊಂಡ್ಬಿಡೋಣ್ರಿ. ಈ ರೀತಿ ಚಮಚಲಿಂದನೇ ರೀ ಎಲ್ಲ ಕಡೆನೂ ಹಾಕ್ಕೊಳಕತ್ತೀವಿ ನೋಡ್ರಿ, ಯಾಕಂದ್ರೆ ಭಾಳ ಸುಡ್ತೈತ್ರಿ ಇದು, ಅದಕ್ಕಾಗ್ರಿ ಈ ರೀತಿ ಮ್ಯಾಗ ಕೈಲಿಂದನೂ ಸ್ವಲ್ಪ ಪ್ರೆಸ್ ಮಾಡಾಕತ್ತೀವಿ ನೋಡ್ರಿ. ನಮ್ಮ ಕಡೆ ಸ್ವಲ್ಪ ಬಿಳಿ ಎಳ್ಳು ಇತ್ರಿ, ಅದು ಸ್ವಲ್ಪ ಎಲ್ಲ ಕಡೆನೂ ಹಾಕ್ಕೊಳಕತ್ತೀವಿ ನೋಡ್ರಿ. ಸ್ವಲ್ಪ ಸಣ್ಣಂಗೆ ಕಟ್ ಮಾಡಿದ್ದ ಕೊತ್ತಂಬರಿನೂ ಹಾಕ್ಕೊಂಡಿ ನೋಡ್ರಿ. ಸ್ವಲ್ಪ ತೆಂಗಿನಕಾಯಿ ತುರಿ ಅದನ್ನು ಹಾಕ್ಕೊಳಕತ್ತೀವಿ ನೋಡ್ರಿ. ಹಾಕ್ಕೊಂಡ್ರಿ ಕೈಲಿಂದ ರೀ ಸ್ವಲ್ಪ ಒತ್ತಬೇಕ್ರಿ. ಒತ್ತಿದ್ರೆ ಅದಕ್ಕೆ ಚಂದಂಗೆ ಹತ್ಕೊಂಡು ಕುಂದಿರ್ತಾವ ಅಂತ ಹೇಳ್ರಿ ಒತ್ತಬೇಕ್ರಿ. ಇದನ್ನು ಒತ್ತಿದ ಕೂಡಲೇ ರೀ ಒಂದು 5 ನಿಮಿಷ ರೀ ತಣ್ಣಗಾಗಕ್ಕೆ ಬಿಡ್ಬೇಕ್ರಿ. ಆಮೇಲೆ ಕಟ್ ಮಾಡೋಕೆ ನಮಗೆ ಚಲೋ ತಂಗ ಬರ್ತೈತ್ರಿ. ಈಗ ನೋಡ್ರಿ ನಮ್ದು ತಣ್ಣಗಾಗಿತ್ತು ರೀ, ನಾವು ಎಷ್ಟು ಈಜಿಯಾಗಿ ಕಟ್ ಮಾಡ್ಕೊಳಕತ್ತೀವಿ ಅಂತ ಹೇಳ್ಕಿಸಿಂದ್ರಿ. ಎಷ್ಟು ನಿಮ್ಗೆ ಯಾವ ಶೇಪ್ ಬೇಕು ನೋಡ್ರಿ ಆ ಶೇಪ್ ಒಳಗೆ ಕಟ್ ಮಾಡ್ಕೊಂಡು ತೊಗೋಬೋದು ನೋಡ್ರಿ. ನಮ್ಮ ಜುನ್ಕದ ವಡಿ ನೋಡ್ರಿ ಎಷ್ಟು ಮಸ್ತಾಗಿ ಎಷ್ಟು ಟೇಸ್ಟಿಯಾಗಿ ಬಂದೈತೆ ಅಂತ ಹೇಳ್ಕಿಸಿಂದ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಜುನ್ಕದ ವಡಿ ಮೊಸರು ಹಿಂಡಿ ಒಂದಿದ್ರೆ ಆದ ನೋಡಿ. ಕಡಕ್ ರೊಟ್ಟಿ ಜುನ್ಕದ ವಡಿ ಮಸ್ತಾಗಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಸ್ಕಾರ.